ಶಿವಶರಣ ಗದಿಗೆಪ್ಪಜ್ಜನವರೇ, ವೇದಿಕೆ ಉಪಸ್ಥಿತಿ ಎಲ್ಲ ಪೂಜ್ಯರಲ್ಲಿ, ವೇದಿಕೆ ಉಪಸ್ಥಿತಿ ಎಲ್ಲ ಅರ್ಚಕರಲ್ಲಿ ನನ್ನ ಸೌಹಾರ್ದತೆಯ ಸಲಾಮನ್ನು ತಿಳಿಸಿ, ವೇದಿಕೆಯಲ್ಲ ಮುಂಭಾಗದೊಳಗೆ ಭಾಗಿಯಾಗಿರ್ತಕ್ಕಂಥ ನನ್ನೆಲ್ಲರ ಸೌಹಾರ್ದ ಬಂಧುಗಳೇ, ಇವತ್ತಿನ ದಿವಸ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ. ಯಾಕಂದ್ರೆ ಎಷ್ಟೋ ಜನ ಮದುವೆ ಮಾಡ್ಕೊಳ್ಳೋದು ನಾವೆಲ್ಲರೂ ಕೂಡ ನೋಡಿರ್ತೀವಿ. ಲಕ್ಷಾನ ಗಂಟಲೆ ಖರ್ಚು ಮಾಡ್ತಾರೋ ಮದುವೆ ಮಾಡ್ಬೇಕಪ್ಪ ಅಂದ್ರೆ. ಡಿಜೆ ಹಾಕ್ಸೋದು, ಪಟಾಕಿ ಹೊಡೆಯೋದು, ಬಣ್ಣ ಹೋಗೋದು, ಇವೆಲ್ಲ ಮಾಡ್ತಾರೆ. ಆದ್ರೆ ಈ ದುಂದ ವೆಚ್ಚಕ್ಕೆ ಕಡಿವಾಣ ಹಾಕಿ ಇವತ್ತಿನ ದಿವಸ ಈ ನಮ್ಮ ದುರ್ಗಾದೇವಿ ಹಾಗೂ ಮರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದೊಳಗ ಸಾಮೂಹಿಕ ಸಮಾರಂಭ ಹಮ್ಮಿಕೊಂಡಿದ್ದು ಬಹಳ ಖುಷಿ ಆಗ್ತಕ್ಕಂಥ ವಿಚಾರ. ಯಾಕಂದ್ರೆ ಇವತ್ತಿನ ಒಂದಿಷ್ಟು ಜನರ ತಲೆ ಒಳಗೆ ಏನೈತಪ್ಪ ಅಂದ್ರ ಸಾಮೂಹಿಕ ಅಂತಕ್ಕಂಥದ್ದು ಬಡ ಜನರ ಮದುವೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಸಾಮೂಹಿಕ ಅಂತಕ್ಕಂಥದ್ದು ಅದು ಬಡವರ ಮದುವೆ ಅಲ್ಲ, ಅದು ಭಾಗ್ಯವಂತರ ಮದುವೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನದಟ್ಟಣೆಯನ್ನ ಮಾಡಿಕೊಳ್ಳಬೇಕು. ಅವರೇ ಭಾಗ್ಯವಂತರು ಇವತ್ತ. ಯಾಕಂದ್ರ ಯಾರೋ ಮದುವೆ ಮಾಡ್ತಾರ, ಲಕ್ಷಾನ ಗಂಟ್ಲೆ ಖರ್ಚು ಮಾಡ್ತಾರ, ಡಿಜೆ ಹಾಕ್ತಾರ, ಹಾಲ್ನೊಳಗೆ ಮಾಡ್ತಾರ, ಮತ್ತೇನೋ ಮಾಡ್ತಾರ. ಆದ್ರ ಎಲ್ಲ ಹರಗುರುಚರದ ಸಮ್ಮುಖದೊಳಗ ಇವತ್ತಿನ ದಿವಸ ನಮ್ಮ 3 ಜೋಡಿಗಳು ತಮ್ಮದೊಂದು ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡ್ಯಾರಪ್ಪ ಅಂದ್ರ ಅವ್ರಿಗೆ ಸದಾಕಾಲ ಈ ಮರಿಯಮ್ಮ ದೇವಿ ಹಾಗೂ ದುರ್ಗಾದೇವಿ ಆಶೀರ್ವಾದ ಇದ್ದೇ ಇರ್ತದಂತಕ್ಕಂಥದ್ದು. ಇವತ್ತಿನ ದಿವಸ ಮದುವೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಎಲ್ಲವನ್ನ ನಿಭಾಯಿಸಿಕೊಂಡು ಗದಗಪ್ಪಜ್ಜನವರ ನೇತೃತ್ವದೊಳಗ ನಮ್ಮ ಈಶಪ್ಪಣ್ಣ ಮತ್ತೋರ್ವರು ಎಲ್ಲ ಸಿಬ್ಬಂದಿಯೆಲ್ಲ ಕೂಡಿಕೊಂಡು ಇವತ್ತಿನ ದಿವಸ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ದುಂದ ವೆಚ್ಚಗಳಿಗೆ ನಾವೆಲ್ಲರೂ ಕೂಡ ಕಡಿವಾಣವನ್ನು ಹಾಕಬೇಕು. ಸಾಮೂಹಿಕ ಸಮಾರಂಭಗಳನ್ನ, ಭಾವಿಕತೆಯ ಸಮಾರಂಭವನ್ನ, ಸೌಹಾರ್ದತೆಯ ಸಮಾರಂಭವನ್ನ ಮಾಡಿದಾಗ ಮಾತ್ರ ಜಾತ್ಯತೀತೆಯನ್ನ ನಾವು ತರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ದಿವಸ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಜೊತೆಗೆ ಜಗಜೀವನ್ ರಾವ್ ಅವರ ಜಯಂತ್ಯೋತ್ಸವ ಕೂಡ ಹಮ್ಮಿಕೊಂಡಿದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗಾಗ್ಲಿ ಯಾವ